ಎಲ್ಲರಿಗೂ ನಮಸ್ಕಾರ. ಸಮನ್ವಿ ಕಿಚನ್ಸ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಒಂದು 4 ಹಸಿಮೆಣ್ಸಿಕಾಯಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 4-5 ಹೆಸರಷ್ಟು ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ, ಒಂದು ಸ್ವಲ್ಪ ಹುರಿದಿರೋ ಶೇಂಗಾ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಇದೆಲ್ಲ ಹಾಕ್ಕೊಂಡು ಮಿಕ್ಸಿಲಿ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಬರ್ಬೇಕು. ಪೇಸ್ಟ್ ಮಾಡ್ಕೊಂಡಿರೋಂಥ ಮಸಾಲೆನ ಒಂದು ಬೌಲಲ್ಲಿ ತೆಗೆದಿಟ್ಕೋಬೇಕು. ನೋಡಿರಿ, ಈಗ ನಾನೆಲ್ಲ ಪೇಸ್ಟ್ನ ಇದರಲ್ಲಿ ಹಾಕಿ ತೆಗೆದಿಟ್ಕೊತೀನಿ. ಈಗ ಅಷ್ಟರೊಳಗೆ ನಾನು ಬದ್ನಿಕಾಯಿ ತೊಳೆದು ಅದನ್ನು ಹೆಚ್ಚಿಟ್ಕೊಳಕ್ಕೆ ತೊಗೊಂಬರ್ತೀನಿ. ನಾನು ಎಣ್ಗಾಯಿಗೆ ಇಲ್ಲಿ ಕರಿ ಬದ್ನಿಕಾಯಿ ತೊಗೊಂಡೇನಿ ಮತ್ತು ಇದನ್ನು ಮೀಡಿಯಮ್ ಸೈಜ್ ಇರೋವನ್ನ ತೊಗೊಂಡೇನಿ. ತೀರಾ ದೊಡ್ಡವು ತೊಗೋಬಾರ್ದು, ತೀರಾ ಸಣ್ಣವು ತೊಗೋಬಾರ್ದು. ನೋಡಿರಿ, ಇಲ್ಲೇ ನಾನು ತೋರ್ಸಾತೇನಲ್ಲ ಅಷ್ಟಿದ್ರೆ ಭಾರಿ ಚಲೋ ಆಗ್ತೈತಿ. ಇಲ್ಲಿ ನಾನು ಬದ್ನಿಕಾಯ್ದು ನೋಡಿರಿ ಅರ್ಧ ತೊಟ್ಟು ತೆಗ್ದೇನಿ. ಆಮೇಲೆ ಇದು ತೋರ್ಸಾತೇನಲ್ರಿ, ಇದನ್ನು ಒಂದು ಸ್ವಲ್ಪ ತಕ್ಕೋಬೇಕಷ್ಟೇ ರೀ, ಪೂರ್ತಿ ತೆಗಿಬಾರ್ದು. ಅದು ಗ್ರೀನ್ ಕಲರ್ ಏನು ಕಾಣಿಸ್ತೈತಲ್ಲ ಅದು ಇರಬೇಕು. ನೋಡಿರಿ, ತುದಿ ಅದೇನಿರುತ್ತಲ್ಲ ಅದನ್ನಷ್ಟ ಸ್ವಲ್ಪ ತಕ್ಕೋಬೇಕು. ಅಂದ್ರೆ ಬದ್ನಿಕಾಯಿಗೆ ಎಣ್ಗಾಯಿಗೆ ಚಲೋ ಆಕೈತಿ. ನೋಡಿರಿ, ಈಗ ನಾ ಹೆಚ್ಕೊಳತ್ತೇನಲ್ಲ 4 ಹೋಳು ಮಾಡ್ಕೋಬೇಕಿದ್ರಾಗ, ಪೂರ್ತಿ ಹೋಳು ಮಾಡ್ಕೋಬಾರ್ದು. ನೋಡಿರಿ, ಈ ಥರ ಹೋಳು ಮಾಡ್ಕೋಬೇಕು. ಹಂಗೆ ಇದು ಹುಳ ಐತೆ ಇಲ್ಲ ಅಂತಲೂ ನೋಡ್ಕೋಬೇಕು. ನೋಡಿರಿ, ಇದ್ರಾಗ ಹುಳ ಇಲ್ಲ, ಕೆಟ್ಟಿಲ್ಲ, ಚಲೋ ಐತಿದೆ. ನೋಡಿರಿ, ಈ ಥರ ಮಾಡ್ಕೊಂಡ್ರೆ ಬದ್ನಿಕಾಯಿ ಎಣ್ಗಾಯಿಗೆ ರೆಡಿ ಆಗ್ತೈತಿ. ಇವಾಗ ನೋಡ್ರಿ ಎಲ್ಲ ಹೆಚ್ಕೊಂಡಾಯ್ತು. ಈಗ ಹೆಚ್ಕೊಂಡು ಇಟ್ಕೊಂಡ್ಮೇಲೆ ಆಗಲ್ಲೇ ಮಸಾಲೆ ರುಬ್ಕೊಂಡಿದ್ನಲ್ಲ ಅದೇ ಮಸಾಲೆಗೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ಈಗ ಮಸಾಲೆ ಹಾಕಿಟ್ಟಿದ್ನಲ್ಲ ಅದೇ ಬಟ್ಲಿಗೆ ಈಗ ನಾನು ಸಣ್ಣಕ್ಕೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ ರೀ. ಒಂದು ಉಳ್ಳಾಗಡ್ಡಿ ತೊಗೊಂಡೇನಿ ಇಲ್ಲಿ, ಅದರ ಸಣ್ಣಕ್ಕೆ ಹೆಚ್ಕೋಬೇಕು. ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡ್ರೆ ಸಾಕು. ಹಾಗೆ ಕರಿಬೇವು ಅಷ್ಟೇ, ಕೊತ್ತಂಬರಿ ಸೊಪ್ಪು ಅಷ್ಟೇ ರೀ, ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಗುರಳ್ ಪುಡಿ ರೀ. ಇದು ಉತ್ತರ ಕರ್ನಾಟಕದಾಗ ಯಾವ ಪಲ್ಯ ಮಾಡಿದ್ರು ಈ ಗುರಳ್ ಪುಡಿ ಬೇಕ್ರಿ. ಅದರಲ್ಲೂ ಬದ್ನಿಕಾಯಿ ಪಲ್ಯಕ್ಕೆ ಬದ್ನಿಕಾಯಿ ಎಣ್ಗಾಯಿ ಗುರಳ್ ಪುಡಿ ಹಾಕಲಿಲ್ಲ ಅಂದ್ರೆ ಅದ್ರ ರುಚಿನೇ ಬರಂಗಿಲ್ಲ ರೀ, ಟೇಸ್ಟು ಅನ್ಸಲ್ರಿ. ಅದನ್ನು ಹಾಕಿದ್ರೆ ಬದ್ನಿಕಾಯಿ ಎಣ್ಗಾಯಿ ಚಲೋ ಆಗೋದ್ರಿ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ರುಚಿಗೆ ಬೆಲ್ಲ ಹಾಕೇನ್ರಿ. ಆಮೇಲೆ ಇದು ಅಷ್ಟೇ ರೀ, ಸ್ವಲ್ಪ ಇದು ಇಂಪಾರ್ಟೆಂಟ್ ರೀ, ಬದ್ನಿಕಾಯಿ ಪಲ್ಯಕ್ಕೆ ಒಂದು ಸ್ವಲ್ಪ ಹುಣಸಿ ರಸ ಹಾಕ್ಬೇಕ್ರಿ. ಈಗೆಲ್ಲ ಹಾಕ್ಕೊಂಡಾದ್ಮೇಲೆ ನೀಟಾಗಿ ನೋಡಿರಿ, ನಾ ಕೈಯಿಂದನೇ ಕಲಿಸ್ಕೊಳತ್ತೀನಿ. ನೀವು ಕೈಯಿಂದನೇ ಕಲಿಸ್ಕೋಬೇಕ್ರಿ. ಎಲ್ಲ ಮಸಾಲೆ ಹೊಂದಬೇಕಲ್ರಿ, ಆ ಥರ ಕಲಿಸ್ಕೋಬೇಕು. ಉತ್ತರ ಕರ್ನಾಟಕ ಅಂದ್ರೆ ಮೊದಲು ನೆನಪಾಗದ ಜೋಳದ ರೊಟ್ಟಿ, ಬದ್ನಿಕಾಯಿ ಎಣ್ಗಾಯಿ ಪಲ್ಯನ ನೋಡ್ರಿ. ಈಗ ನೋಡ್ರಿ, ಈ ಥರ ಮಸಾಲೆ ಎಲ್ಲ ಹೊಂದ್ಗುಂಡೆ ಆದಮೇಲೆ ಇದಕ್ಕೆ ಮತ್ತು ಈಗ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕ್ರಿ. ಅಷ್ಟು ಜಾಸ್ತಿ ಏನು ಬೇಡ, ಜಾಸ್ತಿ ಹಾಕ್ಕೊಳ್ಳೋರು ಜಾಸ್ತಿ ಹಾಕ್ಕೊಡ್ರಿ, ನಾನು ಅಷ್ಟೇ ಹಾಕ್ಕೋತೀನಿ ರೀ. ಒಂದು 2-3 ಟೇಬಲ್ ಸ್ಪೂನ್ ಆದ್ರೆ ಸಾಕು. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ನೋಡ್ರಿ. ಈಗ ಎಣ್ಣೆ ಹಾಕ್ಕೊಂಡಾದ್ಮೇಲೂ ಸ್ವಲ್ಪ ಚೆಂದಾಗಿ ಇನ್ನೊಂದು ಸರಿ ಎಣ್ಣೆ ಎಲ್ಲ ಕೂಡಬೇಕಲ್ರಿ, ಹಾಗಾಗಿ ಇನ್ನೊಂದು ಸರಿ ಕಲಿಸ್ಕೋತೀನಿ ನಾನು. ಇನ್ನೊಂದು ಸರಿ ಕಲಿಸಿಟ್ಕೊಂಡು ಡೈರೆಕ್ಟಾಗಿ ನಾನು ಯಾವ ಬಾಳ್ಗೆ ತೊಗೊಂಡೇನಲ್ರಿ ಒಲೆ ಮ್ಯಾಗ ಇಡಕ್ಕೆ, ಅದೇ ಬಾಳ್ಗ್ಯಾಗನ ಈಗ ಹೆಚ್ಚಿಟ್ಕೊಂಡಿದ್ನಲ್ರಿ. ನೋಡ್ರಿ, ಈಗ ಬದ್ನಿಕಾಯಿ ಹಿಂಗೆ ಹೋಳು ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಈ ಮಸಾಲೆ ತುಂಬಬೇಕ್ರಿ. ಈ ಮಸಾಲೆ ತುಂಬೆ ಅದ ಬಾಳ್ಗಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಲೆ ಮ್ಯಾಗಿಡೋ ಬಾಳ್ಗಿಗೆ ಹಾಕ್ಕೋಬೇಕು ಡೈರೆಕ್ಟಾಗಿ. ಮತ್ತೇನು ಬಾಳ್ಗಿ ಬೇರೆ ತೊಗೊಳ್ಳೋದು ಹುರ್ಕೊಳ್ಳೋದು ಏನಿಲ್ಲರಿ. ಈ ಮಸಾಲೆ ತುಂಬೋದು ಅದ ಬಾಳ್ಗಿಗೆ ಹಾಕೋದು ಅಷ್ಟೇ ರೀ ಕೆಲಸ, ಮತ್ತು ಇನ್ನೇನಿಲ್ಲ. ನೋಡಿರಿ, ಎಷ್ಟು ಹಿಡಿತೈತೆ ಅಷ್ಟು ಮಸಾಲೆ ತುಂಬಬೇಕು. ಉಳಿದ್ರೂ ಪರವಾಗಿಲ್ಲ ಮಸಾಲೆ, ಅದು ಎಷ್ಟು ಹಿಡಿತೈತೆ ಅಷ್ಟು ಹಾಕ್ಕೊಡ್ರಿ. ಮತ್ತು ಮ್ಯಾಗ ಉಳ್ದಿರೋದನ್ನು ಹಾಕಕ್ಕೆ ಬರ್ತೈತಿ. I begin to
ಈಗೆಲ್ಲ ಬದ್ನಿಕಾಯಿಗೂ ಮಸಾಲೆ ತುಂಬಿದ್ದಾಯಿತು ನೋಡಿರಿ. ಇಷ್ಟು ಮಸಾಲೆ ಉಳಿತಲ್ಲ, ಇದನ್ನು ಬದ್ನಿಕಾಯಿ ಮ್ಯಾಲನ ಹಾಕಬೇಕು ನೋಡಿರಿ. ಈಗೆಲ್ಲ ಹಾಕ್ಕೊಂಡು ಜಾಸ್ತಿ ಏನು ನೀರು ಹಾಕಬಾರ್ದು ರೀ, ಇದಕ್ಕೆ ನೀರು ಬಿಟ್ಕೋತೈತಿ. ಈಗ ಇದು ಏನೈತಲ್ರಿ ಬೌಲಿಗೆ, ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ನೀರು ನೋಡಿರಿ ಈ ಥರ ಮಾಡಿ ಹಾಕ್ಕೋಬೇಕಷ್ಟೇ. ತೀರಾ ನೀರಾದ್ರೂ ಭಾಳ ನೀರು ಆಗಿಬಿಡ್ತೈತೆ ರೀ ಬದ್ನಿಕಾಯಿ ಎಣ್ಗಾಯಿ. ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ಏನು ನೀರೇನು ಬೇಡ ಇದಕ್ಕೇನು. ನೋಡಿರಿ ನಾ ಈಗ ಎಷ್ಟು ಹಾಕೇನಿಲ್ಲ ಅಷ್ಟಾದ್ರೂ ಸಾಕು. ಈಗ ನೋಡಿರಿ ಒಲೆ ಮ್ಯಾಗ ಇಟ್ಕೋತೀನಿ, ಈಗ ಬೇಯಕ್ಕೆ ಇಟ್ಕೋತೀನಿ. ಈಗ ಒಂದು 2-3 ಟೇಬಲ್ ಸ್ಪೂನಷ್ಟು ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಷ್ಟೇ ರೀ, ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೋಡಿರಿ ಈಗ ನಾನು 2-3 ಟೇಬಲ್ ಸ್ಪೂನ್ ಅಷ್ಟು ಹಾಕಾತೀನಿ ರೀ. ಹಾಕಿ ಒಂದು 2 ನಿಮಿಷ ಬಿಡ್ಬೇಕು ರೀ. ಈಗ ನೋಡಿರಿ 2 ನಿಮಿಷ ಬಿಟ್ಟಾದಮೇಲೆ ಒಂದು ಸ್ವಲ್ಪ ಕುದ್ದಂಗೆ ಅನಿಸುತ್ತಲ್ಲ ರೀ, ಒಂದು ಚೂರು ಹಂಗೆ ಕೈ ಆಡಿಸ್ದಂಗೆ ಮಾಡ್ಬೇಕು ರೀ. ತೀರಾ ಪೂರ್ತಿ ಎಲ್ಲ ಕೈ ಆಡಿಸ್ಬಾರ್ದು, ಒಂದು ಸ್ವಲ್ಪ ಕೈ ಆಡಿಸ್ದಂಗೆ ಮಾಡಿ ಇದನ್ನು ಒಂದು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ಈಗ ನೋಡಿರಿ ಎಣ್ಗಾಯಿ ಕುದಿಯಕ್ಕೆ ಸ್ಟಾರ್ಟ್ ಆಯಿತು. ಈಗ ಒಂದು ಸ್ವಲ್ಪ ಹೊಳ್ಳಿಸಿ ಹಾಕ್ಕೋಬೇಕು ರೀ ಇವನ್ನ. ನೋಡಿರಿ ಈಗ ಒಂದು ಸೈಡ್ ಹೆಂಗೆ ಬೆಂದೈತೆ ನೋಡಿರಿ, ಇಲ್ಲೊಂದು ಸ್ವಲ್ಪ ಚೇಂಜಸ್ ಕಾಣಿಸ್ತೈತಿ. ಹಂಗೆ ಚೇಂಜಸ್ ಕಾಣಿಸ್ತಾ ಅಂದ್ರೆ ಹೊಳ್ಳಿಸಿ ಹಾಕ್ಕೋಬೇಕು. ನೋಡಿರಿ ಈಗೆಲ್ಲ ಹೊಳ್ಳಿಸಿ ಹಾಕ್ಕೊಂಡ್ಮೇಲೆ ಒಂದು ತಾಟನ್ನ ಮುಚ್ಚಿ ಸ್ವಲ್ಪ ಬೇಯಕ್ಕೆ ಇಡಬೇಕು. ಒಂದು 2-3 ನಿಮಿಷ ಬೆಂದ್ರೆ ಸಾಕ್ರಿ. ಇದು ಜಾಸ್ತಿ ಹೊತ್ತೇನು ಟೈಮ್ ತೊಗೊಳಲ್ಲ. 2-3 ನಿಮಿಷ ಬೆಂದಾದ್ಮೇಲೆ ನಾನು ಈಗ ಓಪನ್ ಮಾಡಿ ನೋಡ್ತೀನಿ. ನೋಡಿರಿ ಓಪನ್ ಮಾಡಿ ನೋಡಿದಾಗ ಆಲ್ಮೋಸ್ಟ್ ಇದು ಬೆಂದೈತೆ ರೀ, ಒಂದು 70% ಬೆಂದೈತಿ. ನೋಡಿರಿ ಇದನ್ನು ಜಾಸ್ತಿ ಹಣ್ಣಾಗೋ ಥರ ಬೇಯಿಸ್ಕೋಬಾರ್ದು ರೀ, ಒಂದು ಸ್ವಲ್ಪ ಇನ್ನೂ ಇದು ಗಟ್ಟಿ ಇರಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಮತ್ತೆ ಇವಾಗ ಮುಚ್ಚಿ ಮತ್ತೆ ಓಪನ್ ಮಾಡಿದೆ ರೀ. ಈಗ ನೋಡಿರಿ ಪೂರ್ತಿ ಆಲ್ಮೋಸ್ಟ್ ಎಲ್ಲ ಆಗೈತೆ ರೀ. ಇವಾಗ ನಾನು ಇದು ಬೆಂದೈತೆ ಇಲ್ಲ ಅಂತಂದೇಳಿ ಒಂದು ಸರಿ ಚೆಕ್ ಮಾಡ್ಕೋಬೇಕಷ್ಟೆ. ತೀರಾ ಪೂರ್ತಿ ಹಣ್ಣಾಗಿ ಬೇಯೋಲ್ಲಿ ಥರ ಬೇಯಿಸ್ಕೋಬಾರ್ದು ರೀ, ಗಟ್ಟಿನೇ ಇದ್ದರೆ ಭಾಳ ಟೇಸ್ಟ್ ಅನ್ಸುತ್ತೆ ರೀ. ನೋಡಿರಿ ಇಷ್ಟು ಬೆಂದ್ರೆ ಸಾಕು. ಈಗ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಯ್ತು ರೀ. ಜೋಳದ ರೊಟ್ಟಿ ಜೊತೆ ಇದನ್ನು ಹಚ್ಕೊಂಡು ತಿಂದ್ರೆ 2 ರೊಟ್ಟಿ ತಿನ್ನಲ್ಲ 3 ರೊಟ್ಟಿ ತಿಂತೇವೆ ನೋಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ರೀ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಈಗ ನಾನು ಜೋಳದ ರೊಟ್ಟಿ ಮತ್ತು ಅಗಸಿ ಚಟ್ನಿ ಮೊಸರು ಜೊತೆ ಸರ್ವ್ ಮಾಡತ್ತೀನಿ ರೀ. ನೀವು ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ಹೇಗಿದೆ ಅಂತ ತಿಳಿಸ್ರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ನಮಸ್ಕಾರ.